ಹಾಯ್ ಸ್ನೇಹಿತರೆ, ನಮಸ್ಕಾರ. ಈ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು ಈ ದಿನ ಹೋರಾಟ ಮಾಡ್ತಿದ್ದೀವಿ. ಯಾವ ಉದ್ದೇಶಕ್ಕೆ ಏನಂದರೆ, ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಈ ದಿನ ಕೇಂದ್ರ ಸರ್ಕಾರ ಮಾರ್ಚ್ 13ರಂದು ಇದನ್ನು ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡುತ್ತೆ. ದಿಢೀರ್ ಅಲ್ಪಾವಧಿಯಲ್ಲಿ ಅಂದರೆ ಮಾರ್ಚ್ 30ಕ್ಕೆ ಈ ಕಾನೂನಿಗೆ ರುಜು ಹಾಕ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಈ ಒಂದು ತತ್ಕ್ಷಣದಲ್ಲೇ ಒಂದು ನಮ್ಮ ಸಮುದಾಯದವರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಟ್ರಾನ್ಸ್ಜೆಂಡರ್ ಕೌನ್ಸಿಲಿಂಗ್ ಫಾರ್ ಕಮ್ಯುನಿಟಿಯಲ್ಲಿ ರಿತುಪರ್ಣು ಮತ್ತು ಆಮೇಲೆ ಸುಬ್ರಹ್ಮಣ್ಯ ಅವರು ಇರ್ತಾರೆ, ಅವರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಮಟ್ಟದಲ್ಲಿ ಇದು ಒಂದು ಚರ್ಚೆ ಆಗಲಾರದೆ ಈ ಕಾನೂನನ್ನು ಪಾಸ್ ಮಾಡ್ತಾರೆ. ಈ ಕಾನೂನಿಂದ ಏನಾಗ್ತಾ ಇದೆ, ಒಂದು ನಮಗೆ ಅಧಿಕಾರಿಗಳ ಪಟ್ಟ ಕೊಡ್ತಾ ಇದ್ದಾರೆ, ನೀವು ಜೀತ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಮುಂದೊಂದಿನ ನಾವು ಮನೆಯಿಂದ ಹೊರಗಡೆ ಬಂದಾಗ, ಇವೆನ್ಸು ಕುಟುಂಬದಿಂದ ಹೊರಗಡೆ ಬಂದಾಗ, ಸಮಾಜದಿಂದ ಹೊರಗಡೆ ಬಂದಾಗ ಒಂದು ನಮ್ಮ ಸಮುದಾಯದಲ್ಲಿ ಹೋಗಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದು ಜೀತ ಪದ್ಧತಿ ಅಂತ ನಮ್ಮನ್ನು ಬಿಂಬಿಸಲಾಗ್ತಾ ಇದೆ. ಮತ್ತು ಇದಕ್ಕೋಸ್ಕರನೇ ನಮ್ಮನ್ನು ಒಗ್ಗೂಡಿಸ್ಲಿಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಮುಂದೆ ಬಂದಿರ್ತಾರೆ. ಆ ಸಂಘ ಸಂಸ್ಥೆಗಳು ಇನ್ನು ಮುಂದೆ ಯಾವುದೇ ರೀತಿ ನಮಗೆ ಸಹಾಯ ಹಸ್ತ ಮಾಡಬಾರ್ದು. ಇದು ಕೇಂದ್ರ ಸರ್ಕಾರದ ತಂದಿರತಕ್ಕಂಥ ಕಾನೂನು. ಇದು ಒಂದು ಅಂಧ ಕಾನೂನು. ಈ ಕಾನೂನು ಸಮುದಾಯ ವಿರೋಧಿ ಕಾನೂನಾಗಿದೆ. ಈ ಕಾನೂನನ್ನು ನಾವು ಒಪ್ಪುವುದಿಲ್ಲ. ಈ ಥರದ ಕಾನೂನಿಗೆ ನಮ್ಮದೇ ಆದಂಥ ಒಂದು ಬಹಿಷ್ಕಾರಗಳಿದ್ದಾವೆ. ಇವತ್ತು ದ್ರೌಪದಿ ಮುರ್ಮು ಅವರು ಆ ದಿನ ನಮಗೆ ಆ ದಿನ ರುಜು ಹಾಕಿದ್ರು ಅಂದರೆ ನಾವು ಕಾನೂನಾತ್ಮಕವಾಗಿ ಹೆದರುವುದಿಲ್ಲ. ನಾವು ಹಾಗಂತ ಹೇಳಿ ಇದನ್ನು ಒತ್ತಡದಿಂದ ಬಂದಿರತಕ್ಕಂಥ ಈ ಕಾನೂನನ್ನು ಒಪ್ಪುವುದಿಲ್ಲ. ನ್ಯಾಯಾಲಯಗಳ ಮೊರೆ ಹೋಗ್ತೀವಿ. ಬೇರೆ ಬೇರೆ ಸುಪ್ರೀಂ ಕೋರ್ಟ್ಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಪೆಟಿಷನ್ಸ್ ಹಾಕ್ತಾ ಇದ್ದಾರೆ. ಅದೇ ರೀತಿಯೂ ಸಹ ಹೇರಿಂಗ್ಸು ಸ್ಟಾರ್ಟ್ ಆಗಿದ್ದಾವೆ. ಮುಂದೊಂದಿನ ಇದು ದೊಡ್ಡ ಪ್ರಮಾಣದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ವೈಶಾಲಿ, ಥ್ಯಾಂಕ್ ಯು.